ಇನ್ನೊಂದು ಪ್ಲೇಟ್ ಕೊಡಪ್ಪ. ಯಾವ್ದಾರು ನಮ್ಮ ವಾಪಸ್ ತರ್ಪ ನಮಗೆ ಅಲ್ಲ ನಮಗೆ ಕೊಟ್ಟಿಯಲ್ಲಿ ವಾಪಸ್ ಕೊಡ್ಬೇಕೀಗ. ಅಲ್ಲ ಮತ್ತಂದ್ರೆ ಯಾವ ಟಿಫನ್ ಮಾಡ್ತಿದ್ರಿ? ಬಜ್ಜಿ ಪಡ್ಡು ಸ್ಪೆಷಲ್. ಸ್ಪೆಷಲ್ ಪಡ್ಡು ನಮ್ಮ ಭಾಗದಲ್ಲಿ ನೀವು ತುಂಬ ಸ್ಪೆಷಲ್ ಪಡ್ಡು ಮತ್ತು ಬಜ್ಜಿ. ಬಜ್ಜಿ ಗರಂ ಇಲ್ಲ, ಬಜ್ಜಿ ಗರಂ ಇಲ್ಲ. ಬಜ್ಜಿ ಮಾಡಿ ಭಾಳ ಹೊತ್ತಾಗ್ಯದ. ಅಷ್ಟೇ ಭಾಳ ಹೊತ್ತಾಗ್ಯದ, ಭಾಳ ದಿವಸ ಆಗ್ಯದ, ಭಾಳ ಹೊತ್ತಾಗ್ಯದ. ನಮಸ್ಕಾರ ಎಲ್ಲರಿಗೂ, ಮತ್ತೊಮ್ಮೆ ನನ್ನ ವಿಡಿಯೋಗೆ ಸ್ವಾಗತ ಕೋರ್ತಾ ಇವತ್ತು ನಾನು ಹಂಪಿಗೆ ಹೊರಟಿದ್ದೀನಿ. ಸೊ ನಿನ್ನೆ ರಾತ್ರಿ ನಾವು ಹಾಗಲಕೇರ ದೇವಸ್ಥಾನ ದರ್ಶನ ಮಾಡಿಕೊಂಡು ಮುಳ್ಳಿನ ಜಾತ್ರೆ ನೋಡಿಕೊಂಡು ಅಲ್ಲೇ ನಿಯರ್ ಬೈ ಸ್ಟೇ ಆಗಿದ್ವಿ. ಸೊ ಈಗ ಬೆಳಿಗ್ಗೆ ಎದ್ದು ನಾವೀಗ ಹಂಪಿಗೆ ಬಂದಿದ್ದೀವಿ. ಆಲ್ರೆಡಿ ಹಂಪಿಗೆ ರೀಚ್ ಆಗಿದ್ದೀವಿ ಕೂಡ. ಸೊ ಹಂಪಿನ ಎಕ್ಸ್ಪ್ಲೋರ್ ಮಾಡೋಣ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೇ ಇರೋರು ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಟನ್ ಅಂತ ಹೊಡೀರಿ. ಸೊ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡೋದಂತ ಮರಿಲೇಬೇಡಿ. ಸೊ ಬನ್ನಿ ಈಗ ಶುರು ಮಾಡೋಣ. ಅಲ್ಲಿ ಕಾಣಿಸ್ತಿದ್ದಿಲ್ಲ ಅದೇ ವಿರೂಪಾಕ್ಷ ಟೆಂಪಲ್. ಅಲ್ಲಿಂದ ಈ ರಸ್ತೆ ನೋಡಿ ಹಿಂಗಿದೆ, ಅಲ್ಲಿವರೆಗೂ ಕಾಣಿಸ್ತಿದೆ ನೋಡಿ, ಅಲ್ಲಿ ಎಂಡಾಗಿ ಕಾಣಿಸ್ತಿದೆ. ಅಲ್ಲಿವರೆಗೂ ಇದು ಏನಾಗಿದೆ ರಾಜ್ ಬೀದಿ. ಇದು ಈ ರಾಜ್ ಬೀದಿಯಲ್ಲೇ ಮುತ್ತು ರತ್ನ, ಬಂಗಾರ ಹಾಗೂ ಹವಳಗಳನ್ನು ಶೇರ್ಗಟ್ಟಲೆ ಮಾಡ್ತಿದ್ರಂತೆ ಆ ಕಾಲದಲ್ಲಿ, ರಾಜರ ಕಾಲದಲ್ಲಿ. ಸೊ ಇದನ್ನು ಅತ್ಯಂತ ಶ್ರೀಮಂತ ವಿಜಯನಗರ ಸಾಮ್ರಾಜ್ಯವಾಗಿತ್ತು ಅಂತ ಹೇಳ್ತಾರೆ. ನೋಡಿ ಆ ದೇವಸ್ಥಾನ ನೋಡೋರು ಗೊತ್ತಾಗುತ್ತೆ. ವಿರೂಪಾಕ್ಷ ಟೆಂಪಲ್, ಅದು ತುಂಬ ಹಳೆಯ ಟೆಂಪಲ್ ಇದು. ಬನ್ನಿ ಅಲ್ಲಿ ಹೋಗೋಣ ಈಗ. ನೋಡಿ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ, ಸೂಪರ್. ವಿಷ್ಣು ಮಹೇಶ್ವರ ಅವರೇ ಅಂದರೆ ಎಡಗಾಲಲ್ಲಿ ಅವ್ರ ಪತ್ನಿಯ ಕೂದಲ ಚಿತ್ರ ಇದೆ ನೋಡಿ, ಕಾಣ್ತಲ್ಲ? ಪಾರ್ವತಿ ಮಾತಾ, ಲಕ್ಷ್ಮೀ ಮಾತಾ, ಸರಸ್ವತಿ ಮಾತೆ ಕಾಣ್ತಲ್ವಾ? ಬ್ರಹ್ಮ ವಿಷ್ಣು ಮಹೇಶ್ವರ. ಹಾಗೆ ಇಲ್ಲಿ ಎರಡನೇ ಲೈನಲ್ಲಿ ಕಾಣೋದು ಶಿವ ಪಾರ್ವತಿ. ನಿಮಗೆ ಕಾಣ್ತಲ್ಲ ನೀಟಾಗಿ? ಶಿವ ಪಾರ್ವತಿ ಮದುವೆ ಆಗೋದು, ಇಲ್ಲಿ ಶಿವ ಮತ್ತು ಪಾರ್ವತಿ ಮದುವೆ ಮಾಡೋದು ಒಂದು ಸನ್ನಿವೇಶ. ಮೂರನೇ ಲೈನಲ್ಲಿ ನಮಸ್ಕಾರ. ಆನೆಗೆ ಮೇವು ಹಾಕ್ತಿದ್ದಾರೆ. ಆನೆ ನೋಡಿ ಸಖತ್ತಾಗಿ ಕಾಣಿಸ್ತದೆ. ಇಲ್ಲ ಹತ್ರ ಬಿಟ್ಟಾರೆ. ಗೌಡ್ರು ಬಂದ್ರಿ ಈಗ. ಅವ್ರಿ ಯಾಕಡೆ ಅವ್ರಿ ಆನೆ ಬೆಲ್ಲ ಅವ್ರಿ ದೊಡ್ಡದ್ರಿ ಆನೆ. ತಿರುಗಾಡ್ತಾರ ಜಾಗ ಅದಕ್ಕೆ. ಅದೇ ಅದೇ ಇಲ್ಲಿ ಬರ್ತ ಬರ್ರಿ ಇಲ್ಲಿ. ಇಳಿಸ್ತಾರ ಕೆಳಗೆ. ನಡ್ರಿ ನಡ್ರಿ ಓಡ್ರಿ.
ಬರ್ರಿ ಒಳ್ಬರ್ರಿ ಅದ ಹತ್ರ ನಿಂದಿರ್ತೀನಿ ಬರ್ರಿ ಬರ್ರಿ ಪಟ್ನವ್ರಿ ಇಲ್ಲೇ ಬರ್ರಿ ಬರ್ರಿ ಇಲ್ಲೇ ಸಾಗು ಬರ್ರಿ ಅದ್ರ ಬರ್ರಿ ನೀನು ರೊಕ್ಕನೇ ರಮೇಶನ ಫೋಟೋ ರೈಟ್ ಆನೆ ಸ್ನಾನಕ್ಕೆ ಹೊರಟಿದೆ ನದಿಗೆ, ಬನ್ನಿ ನೋಡೋಣ. ನೋಡಿ ಹಂಪಿಯ ಒಂದು ಕೊಳ ಇದೆ ನೋಡಿ, ಹಂಪಿ ಸಾಮ್ರಾಜ್ಯದ ಒಳಗಡೆ ಒಂದು ಕೊಳ. ಮನೆಗಳಿದೆ, ಯಾಕೆ ಅಂತ ಗೊತ್ತಿಲ್ಲ. ಈ ಒಂದು ಸಾಮ್ರಾಜ್ಯದಲ್ಲಿ ಮನೆಗಳು ಕೂಡ ಇದ್ದಾವೆ, ಲೇಟೆಸ್ಟ್ ಅಪ್ಡೇಟೆಡ್ ಮನೆಗಳು ನೋಡಿ, ವಿತ್ ಟ್ಯಾಂಕ್ ಎಲ್ಲ ಇದೆ ಮನೇಲಿ. ನೋಡಿ ಇಲ್ಲಿ ಯಾಲಕ್ಕಿ ಬಾಳೆಹಣ್ಣು ಸಿಗುತ್ತೆ ಚೆನ್ನಾಗಿ. ನೋಡಿ ಇಷ್ಟೇ ಇಷ್ಟಿದೆ, ಒಂದೇ ಒಂದು ಫಿಂಗರ್ ಅಷ್ಟಿದೆ, ಒಂದು ಚಿಕ್ಕದಾಗಿದೆ ನೋಡಿ. ಬನ್ನಿ ಈಗ ಅವರು ಗುರಾಯಿಸ್ಲ ಥರದಿಂದ ನೋಡಿ ಹಂಪಿ ಮುಗಿಸ್ಕೊಂಡು ಅಲ್ಲಿಂದ ಹೊರಗಡೆ ನೋಡಿ ಹಿಂದೆಗಡೆ ಇದೆ ದೇವಸ್ಥಾನದಿಂದ ಆಚೆ ಬಂದರೆ ನೋಡಿ ಇಲ್ಲಿದೆ ನದಿ ನೋಡಿ, ತುಂಗಭದ್ರಾ ನದಿ ಇದು. ನೋಡಿ ಆನೆ ಅಲ್ಲಿ ಹೋಗಿದೆ, ಅಲ್ಲಿ ಕಾಣಿಸ್ತಿದೆಯಾ? ಅಲ್ಲಿದೆ ನೋಡಿ, ಲಾಸ್ಟಲ್ಲಿ ನೀರಲ್ಲಿ ಸ್ನಾನ ಮಾಡ್ತಾ ಇದೆ ಆನೆ. ಇದೇನೋ ಕೆಲಸ ನಡೀತಾ ಇದೆ ಹಂಗೆ. ಬರ್ರಿ ಇಲ್ಲಿ ಆನೆ ಸ್ನಾನ ಮಾಡಿಸ್ಲತ್ತಾರಲ್ಲ, ನಾನು ಸರಿ ಹೋಗಿ ಬರ್ರಿ ಗೌಡ್ರಿ. ಹೋಗ್ತೀನಿ ಬ್ರಷ್ ಹಚ್ಚಿ ಥರ ತೋರಿಸ್ರಿ. ಆನೆ ಸ್ನಾನ ಮಾಡ್ಲತ್ತದಲ್ಲಿ ಬ್ರಷ್ ಹಚ್ಚಿ ಸ್ನಾನ ಮಾಡ್ತಾವ್ರೆ ಆನೆ ಸಾಹೇಬ್ರು. ಸ್ನಾನ ಮಾಡ್ತೀರಿ ನೀವು ಶುರು ಹೋಗಿ ಅವ್ರಿ ರೆಡಿಬೇಕಾಗ್ತದೆ. ಹಾಂ ಆನೆಗೆ ಸ್ನಾನ ಮಾಡಿಸ್ತಾರೆ ನೋಡಿ ಇಲ್ಲಿ.
ಆನೆ ಲದ್ದಿ ನೋಡ್ರಿಲ್ಲಪ್ಪ ನೀವು ನೋಡ್ರಿ ಆನೆ ಲದ್ದಿ ಅದ ಇದು ಕೈಗಡೆ ತೋರಿಸ್ಲಾ ಮಂದಿ ಬರೇ ಸೊಪ್ಪೆ ಅದ ಒಳಗೆ ಏನೂ ಇಲ್ಲ ಒಳಗೆ ಆನೆ ಲದ್ದಿ ಅಂತೂ ಎಂತೂ ಆನೆ ಲದ್ದಿ ನೋಡಿದ್ವಿ ಆನೆ ನೋಡಿದ್ವಿ ಎಲ್ಲ ಏನೋ ಫಿಟ್ಟಿಂಗ್ ಮಾಡಿ ನದಿ ನೋಡಿದ್ವಿ ನೆಕ್ಸ್ಟ್ ಟೈಮ್ ಬಂದಾಗ ಎಲ್ಲ ಓಕೆ ಆಗುತ್ತೆ. ಹಾಂ ಹಂಗಂತ್ರಿ ಹಿಂಗೆ ಹಾಕಿರಲ್ಲ ರೈಟ್ ಎಲ್ಲ ತುಂಬ್ಕೋತಾರ ಯಾರ ಬಂಡಿ ಅದ ಇದು ನೀರ ಅದೇ ನಾವು ಈಗ ಹೊರಟಿದ್ದು ಹಂಪಿ ಮುಗಿಸ್ಕೊಂಡು ಇಲ್ಲಿಂದ ಕಲ್ಲಿನ ರಥ ಕಡೆ ಹೊರಟಿದ್ದೀವಿ. ಈಗ ಕಲ್ಲಿನ ರಥ ಇದೆ, ಅಲ್ಲೇ ಕೆಲವು ಸೈಟ್ ಸೀನ್ಗಳಿದ್ದಾವೆ, ನೋಡಿಕೊಂಡು ಅಲ್ಲಿಂದ ಮುಂದೆ ಹೋಗೋಣ ಬನ್ನಿ.